ನಮಸ್ಕಾರ ರೀ ಎಲ್ಲರಿಗೂ. ಮಂಜೂಸ್ ಕೈ ರುಚಿ ರೆಸಿಪೀಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಗೋಧಿ ಹಿಟ್ಟಿನ ಪಾಪಡಿ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಕನಕನ ಹಾಕೊಳ್ಳೋಣ. ಒಂದು ಗ್ಲಾಸ್ಗೆ ಸ್ವಲ್ಪ ಕಡಿಮೆ ನೀರು ತಗೊಂಡಿನಿ. ಒಂದು ಬೌಲ್ದಾಗ ಹಾಕೊಳ್ಳೋಣ. ಇದ್ರಾಗ 1-2 ಚಮಚ ತುಪ್ಪ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಇದೇ ಬೌಲಿಗೆ ನಾವು ಎಷ್ಟು ನೀರು ತಗೊಂಡಿದ್ವಲ್ಲ ಅಷ್ಟು ಚಿರೋಟಿ ರವೆ ತಗೊಂಡೇನ್ರಿ. ಈಗ ಹಾಕ್ಲಿಕ್ಕತ್ತೇನೆ. ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡೋಣ. ನೋಡ್ರಿ ಇದೆಲ್ಲ ಹೆಂಗೆ ಮಿಕ್ಸ್ ಆಗೈತೆ. ಇದನ್ನ ಸೈಡ್ಗೆ ಇಡೋಣ. ಈಗ ಒಂದು ಪರಾತ್ ತಗೊಂಡೇನಿ. ಈ ಪರಾತ್ ಒಳಗೆ ಗೋಧಿ ಹಿಟ್ಟು ಹಾಕೊಳ್ಳೋಣ. ಮೂರು ಗ್ಲಾಸ್ ತಗೊಂಡೇನ್ರಿ. ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ. 1 ಚಮಚ ಅಜ್ವಾಯಿನ್ ಹಾಕೊಳ್ಳೋಣ. ಸ್ವಲ್ಪ ಕೈಯಿಂದ ತಿಕ್ಕಿಬಿಟ್ಟು ಹಾಕೊಳ್ಳೋಣ್ರಿ. ಅಂದ್ರೆ ಘಮ ಚಲೋ ಬರ್ತದೆ ಇದಕ್ಕೆ. ಎರಡು ಚಮಚ ತುಪ್ಪ ಹಾಕೋತೀನಿ. ಇದನ್ನ ಚಂದಂಗೆ ಕೈಯಿಂದ ಕಲಿಸ್ಕೊಳ್ಳೋಣ್ರಿ. ಇದು ಹಿಟ್ಟು ಕೈಯಾಗ ಮುಟ್ಟಿಗೆ ಮಾಡಿದ್ರೆ ಹಿಂಗೆ ಬರಬೇಕು. ಅದು ಹಿಂಗೆ ಬರಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡು ಚಂದಾಗಿ ತಿಕ್ಕೋಬೇಕು ರೀ. ಇದನ್ನು ಹಿಂಗೆ ಕೈಯಿಂದ ಹಿಂಗೆ ತಿಕ್ಕೊಂಡ್ರೆ ಅದು ಇದಾಗ್ಬಿಡುತ್ತೆ. ನೋಡ್ರಿ ಮುಟ್ಟಿಗೆ ಮಾಡಿದ್ದೇವಲ್ಲ, ಕರೆಕ್ಟ್ ಮುಟ್ಟಿಗೆ ಬಂದೈತಿ. ಈಗ ಇದ್ರೊಳಗೆ ಆಗಲೇ ನೆನೆಸಿಟ್ಟಿದ್ದಂಥ ರವೆ ಐತಲ್ರಿ, ಇದನ್ನ ಹಾಕೊಳ್ಳೋಣ. ಹಾಕೊಂಡ ಹಿಟ್ಟನ್ನ ಹಾಕೊಳ್ಳೋಣ. ಹಿಟ್ಟನ್ನ ಅದಕ್ಕೆ ಬೇಕಾದ್ರೆ ಸ್ವಲ್ಪ ನೀರು ಹಾಕೊಂಡು ಹಾಕೋಬಹುದು. ಬಹಳ ಗಟ್ಟಿ ಅಲ್ಲ, ಬಹಳ ಮೆತ್ತಗೂ ಅಲ್ಲ, ಹಂಗೆ ಹಿಟ್ಟನ್ನ ಹಾಕೋಬೇಕು. ಇದನ್ನ ಒಂದು 5-10 ನಿಮಿಷ ಚಂದಾಗಿ ನಾದಬೇಕು. ಇದನ್ನ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿಡೋಣ. ಈ ಹಿಟ್ಟಿಗೆ ಎಣ್ಣೆ ಹಚ್ಚಿ ಒಂದು ಹಸಿ ಅರಿವಿ ಅದ್ರ ಮೇಲೆ ಮುಚ್ಚಿ ಒಂದು 15 ನಿಮಿಷ ಬಿಡೋಣ್ರಿ.
ಈಗ ನಾದ್ಕೊಂಡಿದ್ದ ಹಿಟ್ಟದಿಂದ ಚಪಾತಿ ಲಟ್ಸ್ಕೊಂಡ ಪಾಪಡಿ ತಯಾರು ಮಾಡೋಣ್ರಿ. ಕಟ್ಟರ್ ಇತ್ತಂದ್ರ ಕುಕ್ಕಿ ಕಟ್ಟರಿಂದನೂ ಕಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಯಾವ್ದಾರ ಒಂದು ಡಬ್ಬಿ ಮುಚ್ಚಳ ಇರ್ತದ ಸಣ್ಣದ, ಅದರಿಂದ ಇದನ್ನು ಕಟ್ ಮಾಡ್ಕೊಳ್ಳೋಣ್ರಿ. ಈಗ ಒಂದು ಫೋರ್ಕ್ದಿಂದ ಒಂದ್ ಸ್ವಲ್ಪ ಚುಚ್ಕೊಳ್ಳೋಣ್ರಿ, ಇದು ಉಬ್ಬಂದಂತ. ಈ ಕಾದ ಎಣ್ಣೆಗ ಇವನ್ನ ಹಾಕಿ ಕರ್ಕೊಳ್ಳೋದ್ರಿ. ಇವು ಕರ್ದಾವ, ಇವು ತೆಗೆದು ಬಿಡೋದ್ರಿ. ನೋಡ್ರಿ, ಗೋಧಿ ಹಿಟ್ಟಿನ ಪಾಪಡಿ ರೆಡಿ ಆಗ್ಯಾವ. ಇದನ್ನ ಶೇವ್ ಪುರಿಗೂ ಉಪಯೋಗಿಸಬಹುದು ಮತ್ತು ದಹಿ ಪಾಪಡಿ ಚಾಟ್ಗೂ ಉಪಯೋಗಿಸಬಹುದು. ಎಷ್ಟು ಪಳ್ಳಾಗ್ಯಾವ ನೋಡ್ರಿ ಇಲ್ಲಿ.